ಅಷ್ಟೇ ಆಗೋದಿಲ್ಲ. ಅವರು ಎಲ್ಲ ಡೀಸೆಲ್, ಪೆಟ್ರೋಲ್, ಆಮೇಲೆ ಈಗ ಫರ್ಟಿಲೈಸರ್ ಮಾಡ್ತಾರೆ, ಆಮೇಲೆ ಗ್ಯಾಸ್ ಎಲ್ಲ ಬೆಲೆಗಳನ್ನ ಮೋದಿಜಿ ಅವರು ಏರಿಸ್ತಾ ಇದ್ದಾರೆ. ಹೊರಗಡೆ ಹೇಳ್ತಾರೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದೇವೆ ಮತ್ತು ಬಹಳಷ್ಟು ಆರ್ಥಿಕವಾಗಿ ರಾಷ್ಟ್ರವನ್ನ ಬಲಶಾಲಿ ಮಾಡಿದ್ದೇವೆ, ಇವೆಲ್ಲ ಮಾತನ್ನ ಹೇಳ್ಕೊಂಡು ಬಂದರು. ಈಗ ನೋಡಿದ್ರೆ ಪ್ರತಿ ಒಂದರಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅದರಿಂದ ಬಡವರು, ಮಧ್ಯಮ ವರ್ಗದವರು ಮತ್ತು ಅತಿ ಬಡವರು ಇವತ್ತು ಸಾಕಷ್ಟು ತೊಂದರೆಗೆ ಒಳಗಾಗಿದೆ. ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅತಿ ಬಡವರಾಗ್ತಾರೆ. ಯಾರಿಗೂ ಕೂಡ ಸಮಾಧಾನ ಮತ್ತು ಯಾರಿಗೂ ಕೂಡ ನೆಮ್ಮದಿ ಜೀವನ ನಡೆಸಕ್ಕೆ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ನಾವು ಪದೇ ಪದೇ ಮೋದಿ ಅವರಿಗೆ ಹೇಳ್ತೇವೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ, ಎಕಾನಮಿ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ. ಊರೂರು ತಿರುಗರಲಿಂದ ಏನಾಗೋದಿಲ್ಲ. ಜನರಿಗೆ ಹೇಳಿದಾರೆ ಯಾರು ಫಾರಿನ್ ಹೋಗ್ಬಾರ್ದು, ಅದಕ್ಕೆ ಹೋಗ್ಬಾರ್ದು. ಇವ್ರೇನು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ದುಡ್ಡು ತರ್ತಾ ಇದ್ದಾರೆ. ಪ್ರತಿ ಕಡೆ ಹೇಳ್ತಾರೆ ನಾ ಇಲ್ಲಿ ಇಷ್ಟು ತಂದ. ಸುಮಾರು ಈಗ 100 ದೇಶಗಳು ಅಡ್ಡಾಡಿದ್ದಾರೆ. ಮತ್ತೆ ಎಲ್ಲಿಂದ ಎಷ್ಟು ಹಣ ಬಂದಿದೆ ಅವ್ರು ಹೇಳ್ಬೇಕು. ಇಷ್ಟು ಹಣ ಬಂದ್ರೆ ಹೋಯ್ತೆಲ್ಲಿ. ಅದಕ್ಕಾಗಿ ಮೋದಿ ಅವರು ಹೇಳ್ತಕ್ಕಂಥದ್ದು ಒಂದ್ ಮಾಡ್ತಾರೆ ಮತ್ತು ನಡ್ಕೊಳ್ತಕ್ಕಂಥದ್ದು ಬೇರೆ ರೀತಿಯಿಂದ ನಡ್ಕೊಳ್ತಾರೆ. ಅದರಿಂದ ದೇಶಕ್ಕೆ ದೊಡ್ಡ ಹಾನಿ ಆಗ್ತಾ ಇದೆ. ಒಂದು ಎಂಪ್ಲಾಯ್ಮೆಂಟ್ ಇಲ್ಲ, ಆಮೇಲೆ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವಂತೂ ಬಿಡಿ, ಅವರು ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೆ ಅಂದಿನಿಂದ ಇಲ್ಲಿವರೆಗೆ ಏರ್ಕೋತಾನಿದೆ ಹೊರತಾಗಿ ಕಡಿಮೆ ಅಂತೂ ಎಂದೂ ಮಾಡಿಲ್ಲ. ಡೀಸೆಲ್ ಬೆಲೆ ಅಥವಾ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ಅವರು ಎಂದೂ ಕೂಡ ಪೆಟ್ರೋಲು, ಡೀಸೆಲ್ ಅಥವಾ ಗ್ಯಾಸು ಇದ್ರ ಬೆಲೆಗಳು ಕಡಿಮೆ ಮಾಡಿಲ್ಲ. ಇದು ಮೋದಿಯವರ ಆಡಳಿತ. ಈ ಮೋದಿಯವರ ಆಡಳಿತ ಹದಗೆಟ್ಟು ಹೋಗಿದೆ. ಕೆಲವು ಜನ ಅಲ್ಲಿ ಇಲ್ಲಿ ಮೀಡಿಯಾದಾಗ ತೋರಿಸ್ತಾರೆ. ಎಲ್ಲಿ ತೋರಿಸ್ತಾರೆ? ಯಾವ ಪೆಟ್ರೋಲ್ ಬಂಕ್ ಅವ್ರಿಗೆ ಸಂಬಂಧಪಟ್ಟಿಂದ ಇರ್ತದೋ ಅಥವಾ ಎಲ್ಲಿ ಅವ್ರ ಜನ ನಿಂತಿರ್ತಾರೋ ಅಲ್ಲಿ ಹೋಗೋ ಒಪಿನಿಯನ್ ತಗೊಳ್ತಾರೆ. ದೇಶಕ್ಕೆ ಹಿಂಗ್ ಬಂದಿದೆ, ಅದಕ್ಕೆ ಏನು ಇದು ನಿಮ್ಗೆ ಗೊತ್ತಿರ್ಲಿಲ್ಲ, 1 ತಿಂಗಳ ಹಿಂದೆ ಗೊತ್ತಿರ್ಲಿಲ್ಲ ಅಥವಾ 2 ತಿಂಗಳ ಹಿಂದೆ ಗೊತ್ತಿರ್ಲಿಲ್ಲ, ಅಥವಾ ನಿಮ್ಮ ಫಾರಿನ್ ಪಾಲಿಸಿ ಅನೇಕ ದೇಶಗಳಿಗೆ ನೀವು ಹೋಗ್ತೀರಿ, ನಿಮಗಿದ್ರ ಬಗ್ಗೆ ಮಾಹಿತಿ ಸಿಗ್ಲಿಲ್ಲ. ಹಿಂಗೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ಈ ರೀತಿಯಾಗಿ ದೇಶವನ್ನ ಇವತ್ತು ಕೆಳಮಟ್ಟಕ್ಕೆ ತಂದಿದ್ದು ಬಹಳ ದುರ್ದೈವ ಸಂಗತಿ. ಎಲ್ಲನೂ ಕೂಡ ದೇವರ ಹೆಸರಿನ ಮೇಲೆ ಮಾಡ್ಕೊಂಡು ಹೋಗಿ ದೇಶ ಹಾಳು ಮಾಡಕ್ ಆಗೋದಿಲ್ಲ. ಎಲ್ಲರೂ ದೇವ್ರಿಗೆ ನಂಬ್ತಾರೆ, ಅವ್ರವ್ರು ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಾರೆ, ಆ ಮಾತು ಬೇರೆ. ಪ್ರತಿಯೊಂದರಲ್ಲೂ ಕೂಡ ಏನಾರ ಒಂದು ಬಂದ್ರೆ ಅದಕ್ಕೆ ಡಿವೈಡ್ ಮಾಡೋದು, ಏನಾದರೂ ಹೇಳೋದು, ಯಾವ್ದಾರ ಒಂದು ಮಧ್ಯದಲ್ಲಿ ಬೇರೆ ವಿಷಯಗಳ ತಂದು ಇದಕ್ಕೆ ಈ ಜನ ರೊಚ್ಚಿಗೆ ಎದ್ದಿದ್ದಾರೆ, ಇದಕ್ಕೆ ಒಂದು ತಣ್ಣಗೆ ಮಾಡ್ತಕ್ಕಂಥ ರೀತಿ ಅವ್ರು ಮಾಡ್ತಾರೆ. ಬಟ್ ಈಗ ಅದು ಆಗೋದಿಲ್ಲ. ಮೋದಿ ಅವರು ಇದ್ರ ಬಗ್ಗೆ ಈಗಾದ್ರೂ ಲಕ್ಷ್ಯ ಕೊಡ್ಬೇಕು. ಈಗಾದ್ರೂ ಜನರ ಸಮಸ್ಯೆಗಳು ಅಳಿಬೇಕು. ಸಮಸ್ಯೆಗಳು ಇವತ್ತು ಅವರು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಟ್ರೆ ಜನ ಸುಖವಾಗಿರ್ತಾರೆ ಹೊರತಾಗಿ ಅವರು ಬರೇ ಭಾಷಣ ಮಾಡ್ಕೊಂಡು ಹೋದ್ರೆ ಏನಾಗಲ್ಲ.